ವಿಶೇಷವಾಗಿ ಬಾಲ ಗರ್ಭಿಣಿಯರು ಮತ್ತು ಏನು ನಾವು ಬಾಲ್ಯ ವಿವಾಹ ಅಂತ ಇದನ್ನ ತಡೆಗಟ್ಟಲಿಕ್ಕೆ ಬಹಳಷ್ಟು ಕಾನೂನುಗಳ ತಿದ್ದುಪಡಿಯನ್ನು ನಾವು ನೋಡಿರ್ಬೋದು. ನಿನ್ನೆನೆ ನಾವು ಬಾಲ್ಯ ವಿವಾಹ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿದ್ದೀವಿ. ಕಾರಣ ಇಷ್ಟೇ, ನಮಗೂ ಕೂಡ ಬಹಳಷ್ಟು ಕಾಳಜಿ ಇದೆ. ಅದರಲ್ಲೂ ತಾವು ಒಂದು ಪೇಪರ್ನಲ್ಲಿ ವಿಜಯ ಕರ್ನಾಟಕದಲ್ಲಿ ಬಂದಿರುವಂಥ ಒಂದು ಅಂಕಿ ಅಂಶಗಳ ಇದನ್ನು ನನಗೆ ಕೊಟ್ರಿ. ಬಟ್ ನಮ್ಮ CWC ಅಂತ ಇರುತ್ತೆ, ಮಕ್ಕಳ ರಕ್ಷಣಾ ಸಮಿತಿ ಅಂತ ಇರುತ್ತೆ ಪ್ರತಿಯೊಂದು ಜಿಲ್ಲೆಯಲ್ಲಿ. ಅದರಲ್ಲಿ ಬೆಂಗಳೂರಿನಲ್ಲಿ 4 ಇದೆ, ಯಾಕೆಂದರೆ ದೊಡ್ಡ ಜಿಲ್ಲೆ ಇರೋದ್ರಿಂದ. ಉಳಿದ ಜಿಲ್ಲೆಯಲ್ಲಿ ಒಂದೊಂದು ಮಕ್ಕಳ ರಕ್ಷಣಾ ಸಮಿತಿ ಅಂತ ಇರುತ್ತೆ. ನಮ್ಮ ಮಕ್ಕಳ ರಕ್ಷಣಾ ಸಮಿತಿಯ ಎದುರುಗಡೆ ಬಂದಂಥ ಈ ಬಾಲ ಗರ್ಭಿಣಿಯರ ಅಂಕೆ ಸಂಖ್ಯೆಗಳನ್ನು ನಾನು ಈಗಾಗಲೇ ತಮಗೆ 2022-23ರಲ್ಲಿ ಏನಿತ್ತು, 23-24ರಲ್ಲಿ 24-25ರಲ್ಲಿ 685 ಅಂತ ತಮಗೆ ಉತ್ತರದಲ್ಲಿ ನಾನು ಒದಗಿಸಿದ್ದೀನಿ. ಇನ್ನು ಇದು RCH ಪೋರ್ಟಲ್ನಲ್ಲಿ ಯಾವ ಆಧಾರದ ಮೇಲೆ ಇಷ್ಟೊಂದು ದೊಡ್ಡ ಸಂಖ್ಯೆ ಬಂದಿದೆ, 26,000 ಅಂತಂದ್ರೆ ಇದು ನಿಜವಾಗ್ಲೂ ಬಹಳಷ್ಟು ಗಂಭೀರವಾದಂಥ ಸಮಸ್ಯೆ. ಅದರಲ್ಲೂ ನೀವು ನನ್ನ ತವರು ಜಿಲ್ಲೆ ಆದಂಥ ಬೆಳಗಾವಿನಲ್ಲಿ 2,000 ಮೇಲೆ ಬಾಲ ಗರ್ಭಿಣಿಯರು ಅಂತ ಈಗ ಉಲ್ಲೇಖ ಮಾಡಿದ್ರಿ. ಬಹುಶಃ ನಾನು ಅಲ್ಲೇ ಇರೋದ್ರಿಂದ, ಸ್ಥಾನಿಕವಾಗಿರೋದ್ರಿಂದ, ಪ್ರತಿಯೊಂದು ಆಫೀಸರ್ ಜೊತೆ ಅಥವಾ ನಾನು ಅವರ ಜೊತೆ ದಿನಂಪ್ರತಿನಿಧಿ ಸಂಪರ್ಕದಲ್ಲಿರೋದ್ರಿಂದ 2,000 ಅಂಕೆ ಸಂಖ್ಯೆಗಳಂತೂ ಇದು ಶುದ್ಧವಾಗಿ ಇದು ತಪ್ಪಾಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ ನೀವು ವಿಶೇಷವಾಗಿ ಅದರ ಜೊತೆಯಲ್ಲಿ ಎತ್ತರಿಗೋಸ್ಕರ ಬಾಲ ಗರ್ಭಿಣಿಯರಾಗಿದ್ದಾರೆ ಅನ್ನುವಂಥ ಆಧಾರವನ್ನು ಕೂಡ ನಾನು ಹೇಳಿದ್ದೀನಿ. ಅದರ ಬಗ್ಗೆ ತಾವು ಕೂಡ ಕಾಳಜಿಯನ್ನು ತೋರಿಸಿದ್ರ. ಸೋಷಿಯಲ್ ಮೀಡಿಯಾ ಕಡಿವಾಣ ಹಾಕಬೇಕು ಮತ್ತು ಹರೆಹರೆಯದ ಮಕ್ಕಳಲ್ಲಿ ಪ್ರೇಮ ವಿವಾಹಗಳಾಗಿರ್ಬೋದು, ಪ್ರಕರಣಗಳಾಗಿರ್ಬೋದು, ಇವು ಕೂಡ ಜಾಸ್ತಿ ಆಗ್ತಾ ಇದೆ. ಆಮೇಲೆ ತಾವು ಹೇಳಿದ್ರಿ ಇದು ಕೆಲವು ಸಮುದಾಯದಲ್ಲಿ ಕೆಲವು ಪಂಗಡಗಳಲ್ಲಿ ಇದು ಆಚರಣೆಯಾಗಿ ಉಳಿದಿದೆ, ಅದಕ್ಕೂ ಕೂಡ ಕಡಿವಾಣ ಹಾಕ್ತಾ ಇದ್ದೀವಿ. ಮಾನ್ಯ ಸದಸ್ಯರಿಗೆ ಸಭಾಧ್ಯಕ್ಷರ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ನಾನು ಮೊನ್ನೆ ಬೀದರ್ ಜಿಲ್ಲಾ ಒಂದು ಪ್ರವಾಸದಲ್ಲಿದ್ದಾಗ ಅಲ್ಲಿಯ SP ಅವರು ಒಂದು ಅಕ್ಕ ಪಡೆ ಅಂತ ಹೇಳಿ ಬಹಳ ಚೆನ್ನಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ರು. ಸೊ ಆ ಅಕ್ಕ ಪಡೆಯನ್ನ ಇಡೀ ನಮ್ಮ ರಾಜ್ಯಾದ್ಯಂತ ಪ್ರಾಯೋಗಿಕವಾಗಿ ಆಗಸ್ಟ್ 15ರಿಂದ ಮೈಸೂರಲ್ಲಿ, ಬೆಳಗಾವಿಯಲ್ಲಿ, ಮಂಗಳೂರಿನಲ್ಲಿ ಅದು ಅಕ್ಕ ಪಡೆಯ ಒಂದು ಕಾರ್ಯಾಚರಣೆಯನ್ನು ನಾವು ಶುರು ಮಾಡ್ತಾ ಇದ್ವಿ ಇಲಾಖೆಯ ಮುಖಾಂತರ. ಈ ಅಕ್ಕ ಪಡೆ ಮಾಡೋದ್ರಿಂದ ಯಾವುದೇ ಮಕ್ಕಳಿಗೆ ಏನಾದರೂ ಕಾಲೇಜ್ಗೆ ಅವ್ರು ಹೋಗ್ತಾರೆ, ಅಕ್ಕ ಪಡೆ ಅಂತಂದ್ರೆ ಅದರಲ್ಲಿ ಮಹಿಳಾ ಪೊಲೀಸ್ ಸಿಬ್ಬಂದಿಗಳಿರ್ತಾರೆ ಮತ್ತು NCC ಏನು ಸೀನಿಯರ್ ಕ್ಯಾಡರ್ದವ್ರು ಇರ್ತಾರೆ, ಅವ್ರು ಇರ್ತಾರೆ. ಅವರಿಗೆ ಒಂದು ವೆಹಿಕಲ್ ಅನ್ನು ಕೂಡ ನಾವು ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದೀವಿ ಮತ್ತು ಜಿಲ್ಲಾ ಅಧಿಕಾರಿಗಳಿಗೆ ಕೂಡ DMF ಫಂಡ್ನಲ್ಲೂ ಕೂಡ ತಗೊಳ್ಳಿಕ್ಕೆ ನಾವು ಎಲ್ಲ ಕಡೆ ನಾವು ಮಾತಾಡಿದ್ದೀವಿ ಈಗಾಗಲೇ. ಸೊ ಅಕ್ಕ ಪಡೆಯ ಕಾರ್ಯದಿಂದ ಆದಷ್ಟು ಕಡಿಮೆ ಮಾಡಲಿಕ್ಕಿಂತ ಪ್ರಕರಣಗಳನ್ನ, ಬಾಲ್ಯ ವಿವಾಹ ಇರ್ಬೋದು, ಅತ್ಯಾಚಾರ ಪ್ರಕರಣಗಳಿರ್ಬೋದು, ಇದು ಒಂದು ನಮ್ಮ ಕಾಳಜಿ, ನಮ್ಮ ಬದ್ಧತೆ, ಅದಕ್ಕೂ ಪ್ರಯತ್ನ ಮಾಡ್ತಾ ಇದ್ದೀವಿ.